ಅವರು ಐಟಿ ಉದ್ಯೋಗಿಗಳು. ವ್ಯವಸಾಯದಲ್ಲಿ ಏನಾದರೂ ಹೊಸತನ ಮಾಡಬೇಕು, ಕೃಷಿ ಮಾಡಿ ಯಶಸ್ವಿ ಆಗಬೇಕು ಅಂತ ಪಣ ತೊಟ್ಟವರು. ಆದರೆ ಅವರು ಮಾಡಿದ ಪ್ರಯೋಗಾತ್ಮಕ ಕೃಷಿ ಸ್ನೇಹಿತರ ಕೈ ಹಿಡಿದಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಕೇಸರಿ ಬೆಳೆದು ಸ್ನೇಹಿತರು ಸಕ್ಸಸ್. ಕಾಶ್ಮೀರ ಕೇಸರಿ ಬೆಳೆದ ಐಟಿ ಉದ್ಯೋಗಿಗಳು. ಹೌದು, ಐಟಿ ಉದ್ಯೋಗಿ ಸ್ನೇಹಿತರು ಇಬ್ಬರು ಸೇರಿಕೊಂಡು ಕೇಸರಿ ಬೆಳೆದಿದ್ದಾರೆ. ಇದು ಹೆಚ್ಚಾಗಿ ಕಾಶ್ಮೀರದಲ್ಲಿ ಬೆಳೆಯುತ್ತಾರೆ. ಉಷ್ಣಾಂಶ ಕಡಿಮೆ ಇರುವ ಪ್ರದೇಶ ಕೇಸರಿ ಬೆಳೆಯಲು ಬೇಕು. ಆದರೆ ಈ ಯುವಕರು ಉಡುಪಿಯಲ್ಲಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ಐಟಿ ಉದ್ಯೋಗಿಗಳಾದ ಅನಂತ ತಂತ್ರಿ ತಮ್ಮ ಮತ್ತು ಅಕ್ಷತಾ ಬಿಕೆ ಕೇಸರಿಯನ್ನ ಬೆಳೆದಿದ್ದಾರೆ. ಇವರಿಬ್ಬರು ಸೇರಿ ಕೇಸರಿ ಗೆಡ್ಡೆಯನ್ನ ಆಧುನಿಕ ರೀತಿಯಲ್ಲಿ ತಮ್ಮ ಮನೆಯ ಟೆರೆಸ್ ಮೇಲೆ ಏರೋಪೋನಿಕ್ಸ್ ಮಾದರಿಯ ಮೂಲಕ ಕೇಸರಿಯನ್ನ ಬೆಳೆದಿದ್ದಾರೆ. ಇದೊಂದು ಹೊಸ ಪ್ರಯೋಗ. ಇಲ್ಲಿ ಉಡುಪಿಯಲ್ಲಿ ಇಷ್ಟು ತನಕ ಯಾರು ಮಾಡೇ ಇರಲಿಲ್ಲ. ಹಾಗಾಗಿ ನಮ್ಮದು ಕೋವಿಡ್ ಆದಮೇಲೆ ನಮ್ಮದು ಬೇರೆ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದು ನಾವು. ಕೋವಿಡ್ ಆದಮೇಲೆ ಆಗೊಂದು ಐಡಿಯಾ ಬಂತು, ಇನ್ನೊಂದು ಬೇರೆ ಏನಾದರೂ ಮಾಡಬೇಕು ಈ ಥರ ಏನಾದರೂ ಅಂತ. ಹಾಗೆ ನಾವು ತುಂಬ ಇದೆಲ್ಲ ನೋಡಿದ್ದೇವೆ, ರೆಫರ್ ಎಲ್ಲ ಮಾಡಿದ್ದೇವೆ. ಆಗ ಇದೊಂದು ಕೇಸರಿ ಬೆಳಿಬೋದು ಅಂತ ಗೊತ್ತಾಯಿತು. ಮತ್ತು ಇಲ್ಲಿ ಸಹ ಯಾರು ಬೆಳಿಲಿಲ್ಲ. ಹಾಗೆ ಇಲ್ಲೊಂದು ತುಂಬ ಚಾಲೆಂಜಿಂಗ್ ಇತ್ತು, ಮಾಡ್ಬೋದು ಹಾಗೆಂತ. ನಾವು ಸಹ ಯಾಕೆ ಮಾಡಬಾರ್ದು ಅಂತ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸರ್. ಕಾಶ್ಮೀರದ ರೀತಿ ಕರಾವಳಿಯಲ್ಲಿ ನೈಸರ್ಗಿಕ ಕೇಸರಿಯನ್ನ ಬೆಳೆಸಲು ಆಗೋದಿಲ್ಲ. ಏರೋಪೋನಿಕ್ಸ್ ಎಂಬ ಮಾದರಿಯಲ್ಲಿ ಬೆಳೆಸುವುದೇ ಅದಕ್ಕೆ ಇರುವ ಮಾರ್ಗ. ಹೀಗಾಗಿ ಬೆಳಗಾವಿಯಲ್ಲಿ ಕೇಸರಿ ಬೆಳೆಯುವ ಬಗ್ಗೆ ತರಬೇತಿ ಪಡೆದುಕೊಂಡು ಬಂದು ಏರೋಪೋನಿಕ್ಸ್ ಮಾದರಿಯಲ್ಲಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಸೈಜ್ ಮಲ್ಲೆ ಇತ್ತೆ ಮಣ್ಣು ಪೂರ ನಮ್ಮಲ್ಲಿ ಪದ ಯೂಸ್ ಮಂತೆ ನಾಪುಂಡ ಅತ್ತ ಅಲ್ತಿರ್ದೆ ಕಣ ಅವು ಪೋಯ ವರ್ಷ ಹೆಂಗ್ ಸ್ವಲ್ಪ ಕೈಕೊಂಡು ಮುನ್ಪದ ಮಣ್ಣಾಗಿ ಸೂಟ್ ಆತಜಿ. ಅವು ಅಲ್ಪದ ಮಣ್ಣು ಇತ್ತ ತರ್ಪುಡ್ತೆ 5 kg ಕಿನ್ನಿ ಟೆಸ್ಟ್ ಮಲ್ಪರೆ. ಅವು ಎಂಚ ವರ್ಕೌಟ್ ಆಪಂತದ್ದು ಅಲ್ಪದ ಮಣ್ಣು ತರ್ಪುಡುದು ಅಂದ್ರೆ ಪ್ಲಾನ್ ಮಾಡ್ತಂದಿಲ್ಲ. ಆದರೆ ಕಾಶ್ಮೀರದಲ್ಲಿ ಪ್ರತಿ ಗ್ರಾಮ್ಗೆ 900 ರೂಪಾಯಿಗಳಿಂದ 1500 ರೂಪಾಯಿ ಕೂಡ ಇರುತ್ತದೆ. ಅನಂತ ಮಾತ್ರ ಪ್ರತಿ ಗ್ರಾಮ್ಗೆ 400 ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದಾರೆ. ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ರೆ ಉತ್ತಮ ಆದಾಯ ತರುವ ಕೇಸರಿ ಕೃಷಿ ಮನೆಯಲ್ಲೇ ಬೆಳೆಯಬಹುದು ಯುವ ಪೀಳಿಗೆಗೆ ತೋರಿಸಿಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅವರು ಐಟಿ ಉದ್ಯೋಗಿಗಳು. ವ್ಯವಸಾಯದಲ್ಲಿ ಏನಾದರೂ ಹೊಸತನ ಮಾಡಬೇಕು, ಕೃಷಿ ಮಾಡಿ ಯಶಸ್ವಿ ಆಗಬೇಕು ಅಂತ ಪಣ ತೊಟ್ಟವರು. ಆದರೆ ಅವರು ಮಾಡಿದ ಪ್ರಯೋಗಾತ್ಮಕ ಕೃಷಿ ಸ್ನೇಹಿತರ ಕೈ ಹಿಡಿದಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಕೇಸರಿ ಬೆಳೆದು ಸ್ನೇಹಿತರು ಸಕ್ಸಸ್. ಕಾಶ್ಮೀರ ಕೇಸರಿ ಬೆಳೆದ ಐಟಿ ಉದ್ಯೋಗಿಗಳು. ಹೌದು, ಐಟಿ ಉದ್ಯೋಗಿ ಸ್ನೇಹಿತರು ಇಬ್ಬರು ಸೇರಿಕೊಂಡು ಕೇಸರಿ ಬೆಳೆದಿದ್ದಾರೆ. ಇದು ಹೆಚ್ಚಾಗಿ ಕಾಶ್ಮೀರದಲ್ಲಿ ಬೆಳೆಯುತ್ತಾರೆ. ಉಷ್ಣಾಂಶ ಕಡಿಮೆ ಇರುವ ಪ್ರದೇಶ ಕೇಸರಿ ಬೆಳೆಯಲು ಬೇಕು. ಆದರೆ ಈ ಯುವಕರು ಉಡುಪಿಯಲ್ಲಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ಐಟಿ ಉದ್ಯೋಗಿಗಳಾದ ಅನಂತ ತಂತ್ರಿ ತಮ್ಮ ಮತ್ತು ಅಕ್ಷತಾ ಬಿಕೆ ಕೇಸರಿಯನ್ನ ಬೆಳೆದಿದ್ದಾರೆ. ಇವರಿಬ್ಬರು ಸೇರಿ ಕೇಸರಿ ಗೆಡ್ಡೆಯನ್ನ ಆಧುನಿಕ ರೀತಿಯಲ್ಲಿ ತಮ್ಮ ಮನೆಯ ಟೆರೆಸ್ ಮೇಲೆ ಏರೋಪೋನಿಕ್ಸ್ ಮಾದರಿಯ ಮೂಲಕ ಕೇಸರಿಯನ್ನ ಬೆಳೆದಿದ್ದಾರೆ. ಇದೊಂದು ಹೊಸ ಪ್ರಯೋಗ. ಇಲ್ಲಿ ಉಡುಪಿಯಲ್ಲಿ ಇಷ್ಟು ತನಕ ಯಾರು ಮಾಡೇ ಇರಲಿಲ್ಲ. ಹಾಗಾಗಿ ನಮ್ಮದು ಕೋವಿಡ್ ಆದಮೇಲೆ ನಮ್ಮದು ಬೇರೆ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದು ನಾವು. ಕೋವಿಡ್ ಆದಮೇಲೆ ಆಗೊಂದು ಐಡಿಯಾ ಬಂತು, ಇನ್ನೊಂದು ಬೇರೆ ಏನಾದರೂ ಮಾಡಬೇಕು ಈ ಥರ ಏನಾದರೂ ಅಂತ. ಹಾಗೆ ನಾವು ತುಂಬ ಇದೆಲ್ಲ ನೋಡಿದ್ದೇವೆ, ರೆಫರ್ ಎಲ್ಲ ಮಾಡಿದ್ದೇವೆ. ಆಗ ಇದೊಂದು ಕೇಸರಿ ಬೆಳಿಬೋದು ಅಂತ ಗೊತ್ತಾಯಿತು. ಮತ್ತು ಇಲ್ಲಿ ಸಹ ಯಾರು ಬೆಳಿಲಿಲ್ಲ. ಹಾಗೆ ಇಲ್ಲೊಂದು ತುಂಬ ಚಾಲೆಂಜಿಂಗ್ ಇತ್ತು, ಮಾಡ್ಬೋದು ಹಾಗೆಂತ. ನಾವು ಸಹ ಯಾಕೆ ಮಾಡಬಾರ್ದು ಅಂತ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸರ್. ಕಾಶ್ಮೀರದ ರೀತಿ ಕರಾವಳಿಯಲ್ಲಿ ನೈಸರ್ಗಿಕ ಕೇಸರಿಯನ್ನ ಬೆಳೆಸಲು ಆಗೋದಿಲ್ಲ. ಏರೋಪೋನಿಕ್ಸ್ ಎಂಬ ಮಾದರಿಯಲ್ಲಿ ಬೆಳೆಸುವುದೇ ಅದಕ್ಕೆ ಇರುವ ಮಾರ್ಗ. ಹೀಗಾಗಿ ಬೆಳಗಾವಿಯಲ್ಲಿ ಕೇಸರಿ ಬೆಳೆಯುವ ಬಗ್ಗೆ ತರಬೇತಿ ಪಡೆದುಕೊಂಡು ಬಂದು ಏರೋಪೋನಿಕ್ಸ್ ಮಾದರಿಯಲ್ಲಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಸೈಜ್ ಮಲ್ಲೆ ಇತ್ತೆ ಮಣ್ಣು ಪೂರ ನಮ್ಮಲ್ಲಿ ಪದ ಯೂಸ್ ಮಂತೆ ನಾಪುಂಡ ಅತ್ತ ಅಲ್ತಿರ್ದೆ ಕಣ ಅವು ಪೋಯ ವರ್ಷ ಹೆಂಗ್ ಸ್ವಲ್ಪ ಕೈಕೊಂಡು ಮುನ್ಪದ ಮಣ್ಣಾಗಿ ಸೂಟ್ ಆತಜಿ. ಅವು ಅಲ್ಪದ ಮಣ್ಣು ಇತ್ತ ತರ್ಪುಡ್ತೆ 5 kg ಕಿನ್ನಿ ಟೆಸ್ಟ್ ಮಲ್ಪರೆ. ಅವು ಎಂಚ ವರ್ಕೌಟ್ ಆಪಂತದ್ದು ಅಲ್ಪದ ಮಣ್ಣು ತರ್ಪುಡುದು ಅಂದ್ರೆ ಪ್ಲಾನ್ ಮಾಡ್ತಂದಿಲ್ಲ.
ಆದರೆ ಕಾಶ್ಮೀರದಲ್ಲಿ ಪ್ರತಿ ಗ್ರಾಂಗೆ 900 ರೂಪಾಯಿಗಳಿಂದ 1,500 ರೂಪಾಯಿ ಕೂಡ ಇರುತ್ತದೆ. ಅನಂತ ಮಾತ್ರ ಪ್ರತಿ ಗ್ರಾಂಗೆ 400 ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದಾರೆ. ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ರೆ ಉತ್ತಮ ಆದಾಯ ತರುವ ಕೇಸರಿ ಕೃಷಿ ಮನೆಯಲ್ಲೇ ಬೆಳೆಯಬಹುದು ಯುವ ಪೀಳಿಗೆಗೆ ತೋರಿಸಿಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅವರು ಐಟಿ ಉದ್ಯೋಗಿಗಳು. ವ್ಯವಸಾಯದಲ್ಲಿ ಏನಾದರೂ ಹೊಸತನ ಮಾಡಬೇಕು, ಕೃಷಿ ಮಾಡಿ ಯಶಸ್ವಿ ಆಗಬೇಕು ಅಂತ ಪಣ ತೊಟ್ಟವರು. ಆದರೆ ಅವರು ಮಾಡಿದ ಪ್ರಯೋಗಾತ್ಮಕ ಕೃಷಿ ಸ್ನೇಹಿತರ ಕೈ ಹಿಡಿದಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಕೇಸರಿ ಬೆಳೆದು ಸ್ನೇಹಿತರು ಸಕ್ಸಸ್. ಕಾಶ್ಮೀರ ಕೇಸರಿ ಬೆಳೆದ ಐಟಿ ಉದ್ಯೋಗಿಗಳು. ಹೌದು, ಐಟಿ ಉದ್ಯೋಗಿ ಸ್ನೇಹಿತರು ಇಬ್ಬರು ಸೇರಿಕೊಂಡು ಕೇಸರಿ ಬೆಳೆದಿದ್ದಾರೆ. ಇದು ಹೆಚ್ಚಾಗಿ ಕಾಶ್ಮೀರದಲ್ಲಿ ಬೆಳೆಯುತ್ತಾರೆ. ಉಷ್ಣಾಂಶ ಕಡಿಮೆ ಇರುವ ಪ್ರದೇಶ ಕೇಸರಿ ಬೆಳೆಯಲು ಬೇಕು. ಆದರೆ ಈ ಯುವಕರು ಉಡುಪಿಯಲ್ಲಿ ಬೆಳೆದು ಸೈ ಎನ್ನಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ಐಟಿ ಉದ್ಯೋಗಿಗಳಾದ ಅನಂತ ತಂತ್ರಿ ತಮ್ಮ ಮತ್ತು ಅಕ್ಷತಾ ಬಿಕೆ ಕೇಸರಿಯನ್ನ ಬೆಳೆದಿದ್ದಾರೆ. ಇವರಿಬ್ಬರು ಸೇರಿ ಕೇಸರಿ ಗೆಡ್ಡೆಯನ್ನ ಆಧುನಿಕ ರೀತಿಯಲ್ಲಿ ತಮ್ಮ ಮನೆಯ ಟೆರೆಸ್ ಮೇಲೆ ಏರೋಪೋನಿಕ್ಸ್ ಮಾದರಿಯ ಮೂಲಕ ಕೇಸರಿಯನ್ನ ಬೆಳೆದಿದ್ದಾರೆ. ಇದೊಂದು ಹೊಸ ಪ್ರಯೋಗ. ಇಲ್ಲಿ ಉಡುಪಿಯಲ್ಲಿ ಇಷ್ಟು ತನಕ ಯಾರು ಮಾಡೇ ಇರಲಿಲ್ಲ. ಹಾಗಾಗಿ ನಮ್ಮದು ಕೋವಿಡ್ ಆದಮೇಲೆ ನಮ್ಮದು ಬೇರೆ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದು ನಾವು. ಕೋವಿಡ್ ಆದಮೇಲೆ ಆಗೊಂದು ಐಡಿಯಾ ಬಂತು, ಇನ್ನೊಂದು ಬೇರೆ ಏನಾದರೂ ಮಾಡಬೇಕು ಈ ಥರ ಏನಾದರೂ ಅಂತ. ಹಾಗೆ ನಾವು ತುಂಬ ಇದೆಲ್ಲ ನೋಡಿದ್ದೆವು, ರೆಫರ್ ಎಲ್ಲ ಮಾಡಿದ್ದೆವು. ಆಗ ಇದೊಂದು ಕೇಸರಿ ಬೆಳಿಬೋದು ಅಂತ ಗೊತ್ತಾಯಿತು. ಮತ್ತು ಇಲ್ಲಿ ಸಹ ಯಾರು ಬೆಳಿಲಿಲ್ಲ. ಹಾಗಾಗಿ ಇಲ್ಲೊಂದು ತುಂಬ ಚಾಲೆಂಜಿಂಗ್ ಇತ್ತು, ಮಾಡ್ಬೋದು ಹಾಗೆಂತ. ನಾವು ಸಹ ಯಾಕೆ ಮಾಡಬಾರ್ದು ಅಂತ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸರ್. ಕಾಶ್ಮೀರದ ರೀತಿ ಕರಾವಳಿಯಲ್ಲಿ ನೈಸರ್ಗಿಕ ಕೇಸರಿಯನ್ನ ಬೆಳೆಸಲು ಆಗೋದಿಲ್ಲ. ಏರೋಪೋನಿಕ್ಸ್ ಎಂಬ ಮಾದರಿಯಲ್ಲಿ ಬೆಳೆಸುವುದೇ ಅದಕ್ಕೆ ಇರುವ ಮಾರ್ಗ. ಹೀಗಾಗಿ ಬೆಳಗಾವಿಯಲ್ಲಿ ಕೇಸರಿ ಬೆಳೆಯುವ ಬಗ್ಗೆ ತರಬೇತಿ ಪಡೆದುಕೊಂಡು ಬಂದು ಏರೋಪೋನಿಕ್ಸ್ ಮಾದರಿಯಲ್ಲಿ ಬೆಳೆದು ಸೈ ಎನ್ನಿಸಿಕೊಂಡಿದ್ದಾರೆ. ಸೈಜ್ ಮಲ್ಲೆ ಇತ್ತೆ ಮಣ್ಣು ಪೂರ ನಮ್ಮಲ್ ಪದ ಯೂಸ್ ಮಂತೆ ನಾಪುಂಡ ಅತ್ತ ಅಲ್ತಿರ್ದೆ ಕಣ ಅವು ಪೋಯಿ ವರ್ಷ ಹೆಂಗ್ ಸ್ವಲ್ಪ ಕೈಕೊಂಡು ಮುನ್ಪದ ಮಣ್ಣಾಗಿ ಸೂಟ್ ಆತಿಜಿ. ಅವು ಅಲ್ಪದ ಮಣ್ಣು ಇತ್ತ ತರ್ಪುಡ್ತೆ 5 kg ಕಿನ್ಯ ಟೆಸ್ಟ್ ಮಲ್ಪರೆ. ಅವು ಎಂಚ ವರ್ಕೌಟ್ ಆಪಂತುದು ಅಲ್ಪದ ಮಣ್ಣು ತಪ್ಪುದು ಅಂದ್ರೆ ಪ್ಲಾನ್ ಮಾಡ್ತಂದಿಲ್ಲ. ಆದರೆ ಕಾಶ್ಮೀರದಲ್ಲಿ ಪ್ರತಿ ಗ್ರಾಂಗೆ 900 ರೂಪಾಯಿಗಳಿಂದ 1,500 ರೂಪಾಯಿ ಕೂಡ ಇರುತ್ತದೆ. ಅನಂತ ಮಾತ್ರ ಪ್ರತಿ ಗ್ರಾಂಗೆ 400 ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದಾರೆ. ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ರೆ ಉತ್ತಮ ಆದಾಯ ತರುವ ಕೇಸರಿ ಕೃಷಿ ಮನೆಯಲ್ಲೇ ಬೆಳೆಯಬಹುದು ಯುವ ಪೀಳಿಗೆಗೆ ತೋರಿಸಿಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.